ಕೇಂದ್ರ ಸರ್ಕಾರವು ಮಹಿಳೆಯರ ಅಭ್ಯುದಯಕ್ಕೆ ಹಲವು ಯೋಜನೆಗಳನ್ನು ರೂಪಿಸಿದೆ. ಮಾತೃವಂದನಾ, ಬೇಟಿ ಬಚಾವ್ ಬೇಟಿ ಪಢಾವ್ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಮಂಡ್ಯ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿವೆ. ಈ ಕುರಿತು ಒಂದು ವರದಿ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಗರ್ಭಿಣಿ ಹಾಗೂ ಬಾಣಂತಿ ಮಹಿಳೆಯರಿಗೆ ಹಾಗೂ ಬೇಟಿ ಬಚಾವ್ ಬೇಟಿ ಪಢಾವ್ ಆಶಯದೊಂದಿಗೆ ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಣು ಮಕ್ಕಳ ತಾಯಂದರಿಗೆ ವರದಾನವಾಗಿದೆ. ಈ ಯೋಜನೆಗಳು ಮಂಡ್ಯ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿವೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಗರ್ಭಿಣಿಯರು, ಬಾಣಂತಿಯರು ಮತ್ತು ಮಕ್ಕಳ ಆರೋಗ್ಯ ಕಾಪಾಡಲು ಹೆಚ್ಚಿನ ಒತ್ತು ನೀಡಲಾಗಿದೆ. ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರದ ವ್ಯಾಪ್ತಿಗೆ ಬರುವ ಗರ್ಭಿಣಿಯರು, ಬಾಣಂತಿಯರು, ಹೆಣ್ಣು ಮಕ್ಕಳ ಪೋಷಕರು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಹಾಗೂ ಕೇಂದ್ರ ಸರ್ಕಾರದ ಸುಕನ್ಯಾ ಸಮೃದ್ಧಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಮಾತೃವಂದನಾ ಯೋಜನೆ ಮೂಲಕ ಗರ್ಭಿಣಿ ಮತ್ತು ಬಾಣಂತಿ ಮಹಿಳೆಯರು ಮತ್ತು ಅವರ ಮಗುವಿನ ಆರೋಗ್ಯ ಸುಧಾರಿಸಲು 5,000 ರೂಪಾಯಿ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮೆಯಾಗುತ್ತಿದೆ. ಸುಕನ್ಯಾ ಸಮೃದ್ಧಿ ಯೋಜನೆಯ ಮೂಲಕ ಹೆಣ್ಣು ಮಕ್ಕಳ ಖಾತೆಗಳಿಗೂ ಸಹ ಜಮೆಯಾಗುತ್ತಿದ್ದು, ಈ ಎರಡೂ ಯೋಜನೆಗಳು ಮಕ್ಕಳ ಪೋಷಣೆ ಮತ್ತು ಅವರ ಭವಿಷ್ಯಕ್ಕೆ ಪೂರಕವಾಗಿವೆ. ಫಲಾನುಭವಿ ಕಾಂಚನ ಮಾತೃವಂದನಾ ಯೋಜನೆಯಡಿ ಈಗಾಗಲೇ 2 ಕಂತಿನ ಹಣ ಖಾತೆಗೆ ಜಮೆಯಾಗಿದೆ. ಪೋಷಣ್ ಅಭಿಯಾನದಿಂದಲೂ ಕೂಡ ಪ್ರತಿ ತಿಂಗಳು ಮಗುವಿನ ಆಹಾರ ಸಹ ಮನೆಗೆ ಪೂರೈಕೆಯಾಗುತ್ತಿರುವುದು ಹರ್ಷದ ಸಂಗತಿ ಎಂದರು. ಮಾತೃವಂದನಾ ಯೋಜನೆಯಿಂದ 3,000 ರೂಪಾಯಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಂದಿದೆ. ಪ್ರತಿ ತಿಂಗಳು ರಾಷನ್ ಕೊಡ್ತಾ ಇದ್ದಾರೆ. ಇನ್ನೋರ್ವ ಫಲಾನುಭವಿ ವಿದ್ಯಾಶ್ರೀ ಮಾತೃವಂದನಾ ಯೋಜನೆಯಡಿ 3 ಕಂತಿನಲ್ಲಿ 5,000 ರೂಪಾಯಿ ನಮ್ಮ ಖಾತೆಗೆ ಜಮೆಯಾಗಿದ್ದು ಮಗುವಿನ ಪೋಷಣೆಗೆ ಸಹಕಾರಿಯಾಗುತ್ತಿದೆ ಎಂದು ಹೇಳಿದರು. ನಮ್ಮದು ಮಾತೃವಂದನಾ ಬಂದು ಫಸ್ಟ್ ಕಂತು 1,000 ಬಂತು, ಸೆಕೆಂಡ್ ಕಂತು 1,000 ಬಂತು, 3ನೇ ಕಂತು ಬಂದು ಮಗುಗೆ 3.5 ಮಂತ್ ವ್ಯಾಕ್ಸಿನೇಷನ್ ಆದಮೇಲೆ 3,000 ಬಂತು. ಒಟ್ಟು 5,000 ನಮ್ಮ ಅಕೌಂಟಿಗೆ ಬಂದಿದೆ ಅಮೌಂಟ್. ಸುಕನ್ಯಾ ಸಮೃದ್ಧಿ ಯೋಜನೆಯ ಫಲಾನುಭವಿ ಸುಮಲತಾ, ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿ ಮಾಡಿರುವುದರಿಂದ ನನ್ನ ಮಗಳಿಗೆ ಪ್ರತಿ ತಿಂಗಳು ಹಣವನ್ನು ಸರ್ಕಾರದ ಹಣದ ಜೊತೆಗೆ ಜಮೆ ಮಾಡುತ್ತಿದ್ದೇವೆ. ಇದರಿಂದ ಮಗುವಿನ ಭವಿಷ್ಯಕ್ಕೂ ಪೂರಕವಾಗಲಿದೆ ಎಂದು ತಿಳಿಸಿದರು. ನಾವು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಪಡ್ಕೊಂಡಿದ್ದೀವಿ. ಮತ್ತು ನಮ್ಮ ಮಗಳಿಗೆ ಸೇವಿಂಗ್ ಇಡ್ತಾ ಇದ್ದೀವಿ. ಅದೇನು ಮಾಡಿದ್ರು 18 ವರ್ಷ ಆಗೋವರೆಗೂ ನಾವು ತಗೊಳಕ್ಕೆ ಹೋಗಲ್ಲ, ಮತ್ತು ಇಡ್ಬೋದಷ್ಟೇ. ಅದೇ ಮುಂದೆ ನನ್ನ ಮಗಳಿಗೆ 18 ವರ್ಷ ತುಂಬಿದ ಮೇಲೆ ನನ್ನ ಮಗಳಿಗೆ ಅನುಕೂಲ ಆಗುತ್ತೆ. ಮತ್ತೋರ್ವ ಫಲಾನುಭವಿ ಜ್ಯೋತಿ, ಸುಕನ್ಯಾ ಸಮೃದ್ಧಿ ಯೋಜನೆಯಿಂದ ನಮ್ಮ ಮಗುವಿಗೆ ಪ್ರತಿ ತಿಂಗಳು 3,000 ಜಮೆಯಾಗುತ್ತಿದೆ. ಇದರ ಜೊತೆಗೆ ನಾವು ಕೂಡ ಹಣ ಜಮೆ ಮಾಡುತ್ತಿರುವುದಾಗಿ ಮಾಹಿತಿ ನೀಡಿದರು. ಮತ್ತು ನಾವು ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸಿದ್ದೀವಿ. ನಮ್ಮ ಸರ್ಕಾರದಿಂದ ನಮಗೆ ವರ್ಷಕ್ಕೆ 3,000 ಅಮೌಂಟ್ ಹಾಕ್ತಾರೆ. ಮತ್ತು ಅದೇ ಅಕೌಂಟ್ಗೆ ನಾವು ನಮ್ಮ ಕೈಲಾದಷ್ಟು ಅಮೌಂಟ್ನ ಹಾಕ್ತಾಯಿದ್ದೀವಿ. ಮುಂದೆ ನಮ್ಮ ಮಗಳಿಗೆ 18 ವರ್ಷ ಆದಂಥ ಕಾಲಕ್ಕೆ ನಮಗೆ ಅವಳ ಖರ್ಚು ವೆಚ್ಚಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಬಿಂಡಿಗನವಿಲೆ ಅಂಗನವಾಡಿ ಕೇಂದ್ರ ಕಾರ್ಯಕರ್ತೆ ಮಂಜುಳಾ, ಇಲಾಖೆಯಿಂದ ಹಾಗೂ ಸರ್ಕಾರದಿಂದ ಸಿಗುವ ಹಲವಾರು ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು. ಇಲ್ಲಿ ಏನಪ್ಪ ವಿಶೇಷವಾಗಿ ಅಂತಂದರೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ತುಂಬ ಮಕ್ಕಳು ಬರ್ತಾರೆ. ಅವ್ರಿಗೆಲ್ಲರಿಗೂ ನಾವು ಶಾಲಾ ಪೂರ್ವ ಚಟುವಟಿಕೆ ಮೂಲಕ ಅವ್ರನ್ನ ಉತ್ತೇಜನ ಪಡಿಸ್ಬಿಟ್ಟು ಶಾಲೆ ಕಳಿಸ್ತಾ ಇದ್ದೀವಿ. ಇನ್ನೊಂದು ಮುಖ್ಯವಾಗಿ ನಮ್ಮ ಇಲಾಖೆಯಿಂದ ತುಂಬ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ಅದನ್ನು ನಾವು ಕಾರ್ಯಕರ್ತೆಯರು ನಮ್ಮ ಮೂಲಕ ಅವ್ರ ಮನೆಗೆ ನಾವು ತಲುಪಿಸ್ತಾ ಇದ್ದೀವಿ. ಮೇಲ್ವಿಚಾರಕಿ ಸಿ ಕಮಲಮ್ಮ, ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಗ್ರಾಮ ವ್ಯಾಪ್ತಿಯಲ್ಲಿ 29 ಅಂಗನವಾಡಿ ಕೇಂದ್ರಗಳಿವೆ. ಇಲ್ಲಿ 892 ಜನರಿದ್ದು 6 ತಿಂಗಳಿನಿಂದ 3 ವರ್ಷದವರೆಗಿನ 17 ಮಕ್ಕಳು, 3 ರಿಂದ 6 ವರ್ಷದವರೆಗಿನ 12 ಮಕ್ಕಳು, 17 ಗರ್ಭಿಣಿಯರು, 7 ಮಂದಿ ಬಾಣಂತಿಯರು ಇದ್ದು ಸರ್ಕಾರದಿಂದ ಅವರಿಗೆ ಸವಲತ್ತುಗಳನ್ನು ತಲುಪಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಗರ್ಭಿಣಿಯರು 3, ಬಾಣಂತಿಯರು 7 ಜನ ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ ದಾಖಲೆ. ಇಲ್ಲಿ ಅಂಗನವಾಡಿನಲ್ಲಿ ನಾವು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಡಿಯಲ್ಲಿ ಈ ಒಂದು ಅಂಗನವಾಡಿನಲ್ಲಿ 17 ಗರ್ಭಿಣಿಯರನ್ನ ಈ ಒಂದು ಮಾತೃವಂದನಾ ಯೋಜನೆಯಡಿ ದಾಖಲು ಮಾಡಿಕೊಂಡು ಅವರಿಗೆ 1ನೇ ಕಂತಿನ ಹಣ ಹಾಗೂ 2ನೇ ಕಂತಿನ ಹಣ ಅವರ ಖಾತೆಗೆ ಜಮಾ ಆಗಿರುತ್ತೆ. ನಾಗಮಂಗಲ ತಾಲೂಕು ಶಿಶು ಯೋಜನಾ ಅಭಿವೃದ್ಧಿ ಅಧಿಕಾರಿ ಕೃಷ್ಣಮೂರ್ತಿ, ಕೇಂದ್ರ ಸರ್ಕಾರದ ಮಾತೃವಂದನಾ ಯೋಜನೆಯಿಂದ 3 ಕಂತುಗಳಲ್ಲಿ 5,000 ರೂಪಾಯಿ ಪ್ರೋತ್ಸಾಹ ಹಣವನ್ನು ಮಗುವಿನ ಆರೈಕೆಗೆ ನೀಡಲಾಗುತ್ತಿದೆ.
ಎರಡನೇ ಬಾರಿ ಹೆಣ್ಣು ಮಗು ಜನನವಾದರೆ 6,000 ರೂಪಾಯಿ ಹಣವನ್ನು ನೀಡಲಾಗುತ್ತಿದೆ. ತಾಲೂಕಿನ 366 ಅಂಗನವಾಡಿ ಕೇಂದ್ರಗಳಲ್ಲಿ 2022-23ರಲ್ಲಿ 945, 2023-24ರಲ್ಲಿ 443 ಮಂದಿ ಹಾಗೂ 2024-25ನೇ ಸಾಲಿನ ಜೂನ್ ಅಂತ್ಯಕ್ಕೆ 51 ಮಂದಿ ಲಾಭ ಪಡೆದಿದ್ದಾರೆ. ಅದೇ ರೀತಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಲಾಭ ಪಡೆದಿದ್ದಾರೆ ಎಂದು ತಿಳಿಸಿದರು. ಇದು ತಾಯಿ ಮತ್ತು ಮಗುವಿನ ಆರೈಕೆ, ಆರೋಗ್ಯ ಮತ್ತು ಪೌಷ್ಟಿಕತಾ ಮಟ್ಟವನ್ನು ಸುಧಾರಿಸಲಿಕ್ಕೋಸ್ಕರವಾಗಿ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಇದು 3 ಕಂತುಗಳಲ್ಲಿ ಗರ್ಭಿಣಿ ಮಹಿಳೆಗೆ 5,000 ರೂಪಾಯಿಗಳನ್ನು ಪ್ರೋತ್ಸಾಹಧನವನ್ನು ಕೊಡಲಾಗ್ತದೆ. ಆ ಪ್ರೋತ್ಸಾಹಧನದಿಂದ ಮಗುವಿನ ಮತ್ತು ತಾಯಿಯ ಆರೈಕೆಯ ಹಿತದೃಷ್ಟಿಯಿಂದ ಬೇಕಾದಂಥ ಸೌಲಭ್ಯಗಳನ್ನ ಅವರು ಒದಗಿಸ್ಕೋಬೋದಾಗಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಸೇರಿದಂತೆ ಜಿಲ್ಲೆಯಾದ್ಯಂತ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಹಾಗೂ ಸುಕನ್ಯಾ ಸಮೃದ್ಧಿ ಯೋಜನೆಯ ಲಾಭವನ್ನು ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳು ಪಡೆದು ಉತ್ತಮ ಆರೋಗ್ಯ ಕಾಪಾಡಿಕೊಂಡಿರುವುದು ಹರ್ಷದ ಸಂಗತಿ.